ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ದನು. ಒಂದು ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೋಮೋ ಕಟ್ ಮಾಡಿದ್ದಾರೆ. ಆ ಪ್ರೋಮೋ ಅಪ್ಡೇಟ್ ಅಲ್ಲಿ ಏನ ಗೊತ್ತಾಗುತ್ತೆ ಅಂದ್ರೆ, ಧ್ರುವಂತು ಮತ್ತೆ ನಮ್ಮ ರಕ್ಷಿತಾ ಇಬ್ರು ಬಿಗ್ ಬಾಸ್ ಮನೆ ಒಳಗಡೆ ಬಂದಿದ್ದಾರೆ. ಅದು ಕಂಟೆಸ್ಟೆಂಟ್ ಗಳಿಗೆ ಕ್ವಾಟ್ಲೆ ಕೊಡಕ್ಕೆ, ಕಂಟೆಸ್ಟೆಂಟ್ ಗಳಿಗೆ ಟಾರ್ಚರ್ ಕೊಡಕ್ಕೆ ಅಂತ ಹೇಳ್ಬೋದು. ಸಖತ್ ಕಾಮಿಡಿ ಆಗಿದೆ. ಮತ್ತೆ ಆ ಪ್ರೋಮೋದಲ್ಲಿ ಏನಿದೆ, ಈ ಪ್ರೋಮೋ ಯಾವ ಕಾರಣಕ್ಕೆ ಬಿಟ್ಟಿದ್ದಾರೆ ಅಂದ್ರೆ ಇದರಿಂದ ಏನ್ ಸಂದೇಶ ಸಿಗುತ್ತೆ ಅಂತೆಲ್ಲ ಮಾತಾಡೋಣ. ದಯವಿಟ್ಟು ಚಾನಲ್ ಯಾರು ಹೊಸ ನೋಡ್ತಿದ್ರೆ ಮಿಸ್ ಮಾಡ್ದಾನೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮುಖ್ಯವಾಗಿ ಈ ಪ್ರೋಮೋದಲ್ಲಿ ಏನಂದ್ರೆ, ಸೀಕ್ರೆಟ್ ರೂಮ್ ಅಲ್ಲಿರುವ ನಮ್ಮ ರಕ್ಷಿತಾ ಹಾಗೂ ಧ್ರುವಂತ ಇಬ್ರು ಬಿಗ್ ಬಾಸ್ ಮನೆಗೆ ಬಂದು ಮನೆಯೆಲ್ಲ ಗಲೀಜ್ ಮಾಡಿ ಹೋಗ್ತಾರೆ. ಆ ಕಸನೆಲ್ಲ ಕ್ಲೀನ್ ಮಾಡ್ಬೇಕು. ಲಕ್ಸುರಿ ಬಜೆಟ್ ಬಗ್ಗೆ ಮೇನ್ ಆಗಿ, ಯಾಕಂದ್ರೆ ಈಗ ಅವರು ಸೀಕ್ರೆಟ್ ರೂಮ್ ಅಲ್ಲಿ ಇದಾರೆ, ಇವ್ರು ಮನೆಯಲ್ಲೆಲ್ಲ ಆಡಿದ್ದಾರೆ. ಒಂದ್ ವೇಳೆ ಒಂದು ಅಲ್ಪ ಸಮಯ ಇರುತ್ತೆ ಅಂದ್ರೆ, ಇಷ್ಟೊಂದು ಟೈಮ್ ಇರುತ್ತೆ, ಆ ಟೈಮ್ ಒಳಗಡೆ ಮನೆಯೆಲ್ಲ ಕ್ಲೀನ್ ಮಾಡಿದ್ರೆ ಮಾತ್ರ ಅವ್ರಿಗೆ ಲಕ್ಸುರಿ ಬಜೆಟ್ ಸಿಗುತ್ತೆ. ಇಲ್ಲ ಅಂದ್ರೆ ಲಕ್ಸುರಿ ಬಜೆಟ್ ಸಿಗಲ್ಲ. ಆ ಟೈಮಲ್ಲಿ ಅಂತೂ ಗಿಲ್ಲಿ ಯಪ್ಪ ನನ್ ಕೈಲಿ ಆಗ್ತಾ ಇಲ್ಲೋ ಅನ್ನೋ ರೀತಿಯಲ್ಲಿ ಪ್ರೋಮೋ ಕಟ್ ಮಾಡಿದ್ದಾರೆ. ಕಾಮಿಡಿ ಟೈಮ್ ಅಲ್ಲಿ ಖಂಡಿತವಾಗ್ಲೂ ಎರಡು ದಿನ ಆಯ್ತೇನೋ ಗಿಲ್ಲಿ ಪ್ರೋಮೋ ಬರ್ತಾ ಇದೆ. ಎಷ್ಟೇ ಅವಾಯ್ಡ್ ಮಾಡಕ್ ಹೋದ್ರು ಆ ಕಂಟ್ರೋಲ್ ಮಾಡಕ್ ಆಗಲ್ಲ ಅನ್ಸುತ್ತಾ ಇದೆ ಕಲರ್ಸ್ ಅವ್ರಿಗೆ. ಯಾಕಂದ್ರೆ ಗಿಲ್ಲಿ ಪ್ರೋಮೋ ಬೇಕೇ ಬೇಕು ಅವ್ರಿಗೆ. ಆ ರೀತಿ ಎಲ್ಲ ಬರ್ತಾ ಇದೆ. ಇನ್ನು ಅದೇ ರೀತಿಯಾಗಿ ಒಂದ್ ವೇಳೆ ಕ್ಲೀನ್ ಮಾಡಿಲ್ಲ ಅಂದ್ರೆ ಲಕ್ಸುರಿ ಬಜೆಟ್ ರಕ್ಷಿತಾ ಮತ್ತು ಧ್ರುವಂತರು ಸಿಗುತ್ತೆ. ಒಂದ್ ವೇಳೆ ಕೊಟ್ಟಿರೋ ಟೈಮ್ ಅಲ್ಲಿ ಏನಾದ್ರು ಕ್ಲೀನ್ ಮಾಡಿದ್ರೆ ಹೌಸ್ ಮಂದಿಗೆಲ್ಲ ಸಿಗುತ್ತೆ. ಆ ರೀತಿ ಟ್ವಿಸ್ಟ್ ಇರುತ್ತೆ. ಐ ಥಿಂಕ್ ಕಂಟೆಂಟ್ ಏನು ಸಿಕ್ಕಿಲ್ಲ ಅನ್ಸುತ್ತೆ, ಅದಕ್ಕೆ ಏನೋ ಒಂದು ಕೊಟ್ಟಿದಾರ ಅನ್ಸುತ್ತೆ. ಬಟ್ ಇವತ್ತಿಂದು ಫ್ರೈಡೆ, ಒಳ್ಳೆ ಕಂಟೆಂಟ್ ಇರೋ ಒಂದು ಇದನ್ನೇ ಮಾಡ್ಬೋದಾಗಿತ್ತು. ಅದೇನು ಇಲ್ಲ, ಸಿಂಪಲ್ ಆಗಿ ಪ್ರೋಮೋ ಕಟ್ ಮಾಡ್ತಾರೆ. ಮತ್ತೆ ಈ ಪ್ರೋಮೋ ನೋಡಿದಾಗ ದೊಡ್ಡದಾಗಿ ರಿವ್ಯೂ ಮಾಡೋ ಅವಶ್ಯಕತೆ ಏನಿರಲ್ಲ ಅನ್ಸುತ್ತೆ. ಅವ್ರು ಬಂದು ಕಸ ಎಲ್ಲ ಹಾಕ್ತಾರೆ. ಆ ಕಸ ಎಲ್ಲ ಹಾಕ ತಪ್ಪ ಸರಿ ಅಂತ ಕೇಳಿದ್ರೆ, ಅದು ಬಿಗ್ ಬಾಸ್ ಕೊಟ್ಟಿರೋ ಟಾಸ್ಕ್, ಅದು ಕಂಪಲ್ಸರಿ ಮಾಡ್ಲೇಬೇಕಾಗುತ್ತೆ. ಮತ್ ಕಸ ಹಾಕಂತ ಕಳ್ಸಿದ್ರೆ ಕಸ ಹಾಕಿದಾರೆ. ಇದ್ರ ಬಗ್ಗೆ ನೆಗೆಟಿವ್ ಮಾತ್ರ ಅವಶ್ಯಕತೆ ಇಲ್ಲ ಅನ್ಸುತ್ತೆ. ಸಖತ್ತಾಗ ರಕ್ಷಿತಾ ಅಂತ ಒಳ್ಳೆ ಗ್ರಜ್, ಅಂದ್ರೆ ಅದೇನು ಒಳ್ಳೆ ಅವ್ರ ಮೇಲೆ ಕೋಪ ಇಟ್ಕೊಂಡು ಅಂತಿ ನೋಡಿ ಸಾಧನೆ ಮಾಡ್ತೀವಿ ಅಂತ ನೋಡಿ. ಆ ರೀತಿ ಎಲ್ಲ ಕೆಳಗೆಲ್ಲ ಕುತ್ಕೊಂಡು ಎರಚಾಡ್ತಾ ಇದಾರೆ. ಆ ಕಿಚನ್ ಆಗಿರ್ಬೋದು, ನೀರ್ ಚೆಲ್ಲೋದಾಗಿರ್ಬೋದು, ಮೇಕಪ್ ಐಟಮ್ ಆಗಿರ್ಬೋದು, ಬ್ರಷಸ್ ಆಗಿರ್ಬೋದು, ಎಲ್ಲಾನು ಬಟ್ಟೆ ಆಗಿರ್ಬೋದು, ಅವು ಇವು ಆಳ ಮೂಳ ಕಸ ಕಡ್ಡಿ ಎಲ್ಲಾನು ತೆಗೆದು ಹಾಕಿದಾರೆ ಅಂತ ಹೇಳ್ಬೋದು. ಆ ರೀತಿ ಇದೆ ಪ್ರೋಮೋ. ಮತ್ತೆ ಈ ಪ್ರೋಮೋ ನೋಡಿದಾಗ ನಿಮ್ಗೆ ಹೇಗ ಅಂತ ಕಮೆಂಟ್ ಮಾಡಿ. ಅದೇ ರೀತಿಯಾಗಿ ಧ್ರುವಂತ್ ಅವರು ರಕ್ಷಿತ್ ಅವ್ರ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ, ಅದಂತೂ ಸತ್ಯ. ಇನ್ನು ಗೊತ್ತೇ ಇರುತ್ತೆ, ಇವತ್ತು ವೀಕೆಂಡ್ ಎಪಿಸೋಡ್ ಶೂಟಿಂಗ್ ಆಗುತ್ತೆ. ಟೆಲಿಕಾಸ್ಟ್ ಆಗ ನಾಳೆನೆ, ಬಟ್ ಇವತ್ತು ಶೂಟ್ ಆಗುತ್ತೆ. ಅದ್ರ ಬಗ್ಗೆ ಮಾಹಿತಿ ನೀಡ್ತೀನಿ ಆದ್ಮೇಲೆ. ದಯವಿಟ್ಟು ಚಾನಲ್ ಏನಾದ್ರು ಹೊಸ ನೋಡಿದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು.